51,286 crores. ಮತ್ತು ಇದು ಅಭಿವೃದ್ಧಿ ಅಲ್ವಾ ಇದು? ಇಸ್ ಇಟ್ ನಾಟ್ ಎ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್? ಅವ್ರಿಗೆ ಹಣ ಹೋಗ್ತಾ ಇರೋದ್ರಿಂದ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಇದೆಯಲ್ಲ, 1,24,00,000 ಹೆಣ್ಮಕ್ಳಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹೋಗ್ತದೆ. ಅದು ಎಷ್ಟು ಇನ್ಕಮ್ ಆಗ್ತದೆ? ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗೋದಿಲ್ವಾ? ಹೀಗಾಗಿ ಮಹೇಶ್ ನನ್ನ ಕಡೆ ನೋಡಬೇಡ, ಸ್ವಲ್ಪ ಸುಮ್ಮನೆ ಕೂತ್ಕೋ ಪ್ಲೀಸ್. ಅದಕ್ಕೆ ಸ್ವಲ್ಪ ಆಗ್ತದೆ, ಅದಕ್ಕೆ ದಯವಿಟ್ಟು ಕೂತ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಅಧ್ಯಕ್ಷರೇ, ಈ ಆದಾಯದಿಂದ ಹೆಣ್ಣು ಮಕ್ಕಳ ಇನ್ಕಮ್ ಜಾಸ್ತಿ ಆಗಿದೆ, ಅದಕ್ಕೆ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅಧ್ಯಕ್ಷರೇ, ಬಂಡವಾಳ ವೆಚ್ಚಕ್ಕೆ ಬರ್ತಾರೆ. ಬಂಡವಾಳ ವೆಚ್ಚ ಬಹಳ ಮುಖ್ಯ ಯಾವುದೇ ಸರ್ಕಾರ, ಯಾಕಂದ್ರೆ ಅದೆಲ್ಲ ಅಭಿವೃದ್ಧಿ ಕಾಮಗಾರಿ ಆಗ್ತದೆ. ಈ 2026-27 ಈಗೇನು ಬಜೆಟ್ ಅನ್ನು ಮಂಡಿಸಿದ್ದಾರೆ ಮುಖ್ಯಮಂತ್ರಿಗಳು, 84,567 ಕೋಟಿ ರೂಪಾಯಿಗಳ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಒಂದು ಮಾತನ್ನು ನಾನು ಅತ್ಯಂತ ಹೆಮ್ಮೆಯಿಂದ ಹೇಳ್ತೇನೆ ಅಧ್ಯಕ್ಷರೇ, ಕಳೆದ 3 ವರ್ಷ ಮತ್ತು ಈ ವರ್ಷ ಅಂದ್ರೆ ಈಗ ಮುಂದಿನ ವರ್ಷದಲ್ಲಿ ಟೋಟಲ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಫಾರ್ ದಿ ಸಿದ್ದರಾಮಯ್ಯ ಗವರ್ಮೆಂಟ್, ಸಿದ್ದರಾಮಯ್ಯನವರ ಸರ್ಕಾರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಮಾಡ್ತಾ ಇದೆ? 2,75,967 ಕೋಟಿ, 2,75,967 crores in 3 years plus next year. It is also going to be a record. ಯಾರು ಹಿಂದಿನ ಸರ್ಕಾರಗಳು ಇಷ್ಟು ಮಾಡಿಲ್ಲ ಅಧ್ಯಕ್ಷ. ಅದಕ್ಕೆ ನಾನು ಹಿಂದಿನ ಸರ್ಕಾರ 2019-20 ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 39,598, 2021 48,075 crores, 21-22 52,503 crores, 22-23 60,598 crores. ಅಂದ್ರೆ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ 2,774 ಕೋಟಿ ಅವರು 4 ವರ್ಷದಲ್ಲಿ. ನಮ್ಮದು 4 ವರ್ಷದಲ್ಲಿ 2,75,967 ಕೋಟಿ. ಅಂದ್ರೆ ಸುಮಾರು ಆ ಸರ್ಕಾರಕ್ಕೂ ಈ ಸರ್ಕಾರಕ್ಕೂ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 76,000 crores ಡಿಫರೆನ್ಸ್ ಇದೆ. ಮತ್ತೆ ಇದು ಅಭಿವೃದ್ಧಿ ಅಲ್ಲದೆ ಇನ್ನೇನದು? ಅಭಿವೃದ್ಧಿ ಆಗಿಲ್ಲ ರಾಜ್ಯದಲ್ಲಿ. ಮತ್ತೆ ಇದರಿಂದ ತಾನೇ ಎಲ್ಲ ಕಡೆ ಆಗ್ತಾ ಇರೋದು. ಅದಕ್ಕೆ ಈ ಮಾತನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಧ್ಯಕ್ಷರೇ. ಈಗಾಗಲೇ ನಾನು ಹೇಳಿದೆ, ಈ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಒಳ್ಳೆ ನಮ್ಮ ಇಂಡಸ್ಟ್ರಿ ಡಿಪಾರ್ಟ್ಮೆಂಟು ಬೇರೆ ಇನ್ವೆಸ್ಟ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಈ ವರ್ಷ 25-26ನೇ ಸಾಲಿನಲ್ಲಿ ಪ್ರೆಸೆಂಟ್ ಇಯರ್ ಕರ್ನಾಟಕಕ್ಕೆ 84,700 ಕೋಟಿ ಬಂದಿದೆ, ಮಹಾರಾಷ್ಟ್ರಕ್ಕೆ 95,000 ಕೋಟಿ. there is no much difference. ತಮಿಳುನಾಡಿಗೆ ಬರೀ 32,000 ಕೋಟಿ, ಗುಜರಾತ್ is less than 50,000 crores. ವಾಟ್ ಇಟ್ ಶೋಸ್, ಮಹಾರಾಷ್ಟ್ರದಂತ ದೊಡ್ಡ ರಾಜ್ಯಕ್ಕೆ 95,000 ಕೋಟಿ, ಕರ್ನಾಟಕಕ್ಕೆ 84,000 ಕೋಟಿ. ಅಂದ್ರೆ ವಿ ಆರ್ ಫ್ರೆಂಡ್ಲಿ ಫಾರ್ ಇನ್ವೆಸ್ಟರ್ಸ್. ಇದು ತೋರಿಸ್ಕೊಡ್ತಾ ಇದೆ ನಮ್ಮ ಕಲ್ಚರ್, ನಮ್ಮ ಸರ್ಕಾರ. ಹೀಗಾಗಿ ಬರ್ತಾ ಇದೆ ಅಧ್ಯಕ್ಷರ. ಪ್ರಮುಖವಾಗಿ ಇನ್ನೊಂದೆರಡು ವಿಚಾರನ ಹೇಳಿ ನಾನು ಕೇಂದ್ರ ಸರ್ಕಾರದ ವಿಚಾರ ಹೇಳಲೇಬೇಕಾಗ್ತದೆ. ಯಾಕಂದ್ರೆ ನಮ್ಮ ಸರ್ಕಾರದ ಆದ್ಯತೆಗಳು, ಆರ್ಥಿಕ ಶಿಸ್ತು, ಆಡಳಿತ, ತೆರಿಗೆ ಮತ್ತು ಅದನ್ನು ಕಂಪೇರ್ ಮಾಡಲೇಬೇಕು ನಾವು ಗವರ್ಮೆಂಟ್ ಆಫ್ ಇಂಡಿಯಾನ. ಅದಕ್ಕೆ ಅಧ್ಯಕ್ಷರೇ, ಇನ್ನು GSDP ಬಗ್ಗೆ ಬರ್ತೇನೆ ಅಧ್ಯಕ್ಷರೇ. ನಾನು ಈಗಾಗಲೇ ಹೇಳಿದಂತೆ ಗವರ್ಮೆಂಟ್ ಆಫ್ ಇಂಡಿಯಾ GDP ಗ್ರೋತ್ ಈಸ್ 7.4%, ಬಟ್ ಕರ್ನಾಟಕ 8.1%. ನೋಡಿ ಅಧ್ಯಕ್ಷರೇ, ಈ ವರ್ಷ ಅಂದ್ರೆ 25-26ನೇ ಸಾಲಿಗೆ ನಮ್ದು GSDP 33,05,500 ಕೋಟಿ ಆಗಿದೆ. ನೆಕ್ಸ್ಟ್ ಇಯರ್ ಇಟ್ ಮೇ ಟಚ್ ಟು 35 lakhs. ನೋಡಿ 23-24ನೇ ಸಾಲು ಅಂದ್ರೆ ಸಿದ್ದರಾಮಯ್ಯನವರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆದಾಗ GSDP 25,07,000 ಇತ್ತು. ಎರಡನೇ ಬಜೆಟ್ ಕೊಟ್ಟಾಗ 24-25ರಲ್ಲಿ 28,09,000 ಇತ್ತು. ಮೂರನೇ ಬಜೆಟ್ ಈಗೇನು ಮಾನ್ಯ ಕೊಟ್ಟು ಈ ವರ್ಷ 25-26ನೇ ಸಾಲಿನಲ್ಲಿ 33,05,500 ಕೋಟಿ ಇದೆ. ನೆಕ್ಸ್ಟ್ ಇಯರ್ ಇಟ್ ಮೇ ಟಚ್ ಟು 35 lakhs. ಏನ್ ತೋರಿಸುತ್ತೆ ಇದು? ರಾಜ್ಯದ ತಲಾದಾಯ ಜಾಸ್ತಿ ಆಗ್ತದೆ ಅಂದ್ರೆ ಏನ್ ತೋರಿಸ್ತದೆ? ಇಟ್ಸ್ ಎ ಪ್ರೋಗ್ರೆಸಿವ್ ಸ್ಟೇಟ್ ಅಂದ್ರೆ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಧ್ಯಕ್ಷರೇ. ಮತ್ತು